ಪರಲೋಕದ ತಂದೆಯೇ, ಪ್ರಭು ಯೇಸುವಿನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಸ್ವಾಮಿ, ಹೊಸ ವರ್ಷದ ಹೊಸ ಭಾನುವಾರದ ಪ್ರಥಮ ಭಾನುವಾರದಂದು ನಾವು ಈ ರೀತಿಯ ಪ್ರಾರ್ಥನೆ ಮಾಡುವಾಗ ನಿನ್ನ ನಾಮ ಮಹಿಮೆಯಾಗಲಿ ಸ್ವಾಮಿ. ನಮ್ಮನ್ನು ಕ್ರಿಸ್ಮಸನ್ನು ನಡೆಸಿ ಹೊಸ ವರ್ಷದ ದಿನವನ್ನು ನಡೆಸಿ ಸ್ವಾಮಿ, ಇವತ್ತು ಹೊಸ ಭಾನುವಾರ ಅಂದರೆ ಪ್ರಥಮ ಭಾನುವಾರಕ್ಕೆ ನೀವು ಪ್ರಾರ್ಥನೆ ಕೊಟ್ಟಿದ್ದೀರ ಸ್ತೋತ್ರಪ್ಪ. ಈ ವರ್ಷವಿಡೀ ಯಾವುದೇ ಗಲಿಬಿಲಿಗಳು ಯಾವುದೇ ಕಿರಿಕಿರಿಗಳಾಗದಂತೆ ಸ್ವಾಮಿ, ನಿನ್ನ ನಾಮನ ಮಹಿಮೆಪಡಿಸಲಿಕ್ಕೆ ನೀನು ಶಕ್ತಿ ಬಲವನ್ನು ಕೊಟ್ಟು ಅಪ್ಪ ನಮ್ಮ ಸಭೆಯನ್ನು ಅಭಿವೃದ್ಧಿ ಪಡಿಸಪ್ಪ. ಅಪ್ಪ ನೀನು ನಿನ್ನ ನಾಮನ ಮಹಿಮೆಪಡಿಸಪ್ಪ. ನೀನು ಕರ್ತಾಧಿಕರ್ತನು ರಾಜಾದಿರಾಜನು ಮೃತ್ಯುಂಜಯನು ಮರಣವನ್ನು ಗೆದ್ದವರಾಗಿದ್ದುಕೊಂಡು ನಮ್ಮ ಸಭೆಯನ್ನು ಆಶೀರ್ವದಿಸಪ್ಪ. ಬರುವಂಥ ಜನಗಳಿಗೆ ನಿನ್ನ ಆಶೀರ್ವಾದ ತುಂಬಿಸು ಸ್ವಾಮಿ. ಅಪ್ಪ ನೀನು ರಾಜ್ಯದ ಮಹಿಮೆಗಾಗಿ ಮಕ್ಕಳನ್ನು ಉಪಯೋಗಿಸು ಸ್ವಾಮಿ. ಅಪ್ಪ ನೀನು ಕರ್ತಾಧಿಕರ್ತನಾಗಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ ಮಾಡುತ್ತಾ ಯೇಸುವಿನ ನಾಮದಲ್ಲಿ ಈ ವರ್ಷವನ್ನು ಸ್ವಾಮಿ ನೀನೇ ನಡೆಸಿಕೊಡ್ಬೇಕು ಸ್ವಾಮಿ. ಅಪ್ಪ ಈ ಸಮಯದಲ್ಲಿ ಈ ವರ್ಷ ಉತ್ತಮವಾಗಿಯೂ ಅದ್ಭುತವಾಗಿಯೂ ಎಲ್ಲ ಅನಾರೋಗ್ಯದಿಂದ ಬಂದಿರೋರಿಗೆ ಆರೋಗ್ಯವನ್ನು, ಎಲ್ಲ ಕಷ್ಟಗಳಿಂದ ಸಂಕಟದಲ್ಲಿ ಬಂದವರಿಗೆ ಎಲ್ಲ ಕೆಟ್ಟ ಶಕ್ತಿ ಬಿಟ್ಟುಕೊಂಡು ತೋರಿಸಿ ಸ್ವಾಮಿ. ನಿನ್ನ ನಾಮನ ಮಾತ್ರ ಮಹಿಮೆಪಡಿಸಪ್ಪ. ನಿನ್ನ ಆರೋಗ್ಯ ಇಳಿದು ಬರಲಿ ಸ್ವಾಮಿ, ನಿನ್ನ ಅಭಿವೃದ್ಧಿ ಇಳಿದು ಬರಲಿ ಸ್ವಾಮಿ, ನಿನ್ನ ಕೃಪೆ ಇಳಿದು ಬರಲಿ ಸ್ವಾಮಿ, ನಿನ್ನ ಬಲ ಇಳಿದು ಬರಲಿ ಸ್ವಾಮಿ. ವಚನದ ಮೂಲಕ ನೀವು ಮಾತಾಡೋ ದೇವರಾಗಿದ್ದೀಯ, ಅದಕ್ಕಾಗಿ ಸ್ತೋತ್ರ. ಯೇಸುವಿನ ಕೃಪೆಗಳ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಬೇಡಿ ಹೊಂದಿದೆ ತಂದೆ, ಆಮೆನ್. ಎಲ್ಲರೂ ಕೂಡ ಪ್ರೈಸ್ ಲಾರ್ಡ್ ಪ್ರೇಯರ್. ಹೊಸ ವರ್ಷವನ್ನು ನಾವಂತೂ ಚೆನ್ನಾಗಿ ಆಚರಿಸ್ದೋ. ಮಧ್ಯರಾತ್ರಿ 11:30 ಗಂಟೆಯಿಂದ 12:30 ಗಂಟೆವರೆಗೆ ನಾವು ಪ್ರಾರ್ಥನೆ ಮಾಡ್ದೋ. ಮೂಗರಮ್ಮ ಸೇರಲಿಲ್ಲ, ನಾವೇನು ಮಾಡೋಕ್ಕಾಗೋದಿಲ್ಲ. ಇರಲಿ ಸೇರಿದವರಿಗಾಗಿ ಸ್ತೋತ್ರ. 11:30 ಗಂಟೆಯಿಂದ 12:30 ಗಂಟೆವರೆಗೆ ನಮಗೆ ದೇವರು ಕೃಪೆ ಕೊಟ್ಟರು. ಜಾಸ್ತಿ ಟೈಮ್ ತಗೊಳ್ಳಿಲ್ಲ, ಯಾಕಂತ 31 ಸಡಗರದಲ್ಲಿ ಅವ್ರ ಕುಟುಂಬ ಎಲ್ಲ ಇರುವಾಗ ನಾವು ಪ್ರಾರ್ಥನೆ ಮಾಡಿದಾಗ ಅಯ್ಯೋ ಇವರು ಇವತ್ತು ದಿವಸನೂ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ಮಟ್ಟಿಗೆ ಆಗ್ತದೆ. ಹೊಸ ವರ್ಷ ಹ್ಯಾಪಿ ನ್ಯೂ ಇಯರ್ ಹೇಳಕ್ಕೆ ಕಾಯ್ತಾ ಇರ್ತಾರೆ, ಹ್ಯಾಪಿ ನ್ಯೂ ಇಯರ್ ಹೇಳಿ ಕಾಯ್ತಾ ಇರ್ತಾರೆ. ಆದರೆ ಒಂದು ವಿಷಯ ತಿಳ್ಕೊಳ್ಳಿ ಪ್ರಿಯರೇ, ಹ್ಯಾಪಿ ನ್ಯೂ ಇಯರ್ದ ನೀವು ಹೇಳ್ಬೋದು, ಆದರೆ ನೀನು ತಿಳ್ಕೊಬೇಕು, ಒಂದು ವರ್ಷ ನನ್ನ ಆಯುಸ ಕಳೆದೋಯ್ತಲ್ಲ ಅಂತ. ಒಂದು ವರ್ಷ ನನ್ನ ಆಯುಸ್ ಕಳೆದೋಯ್ತಲ್ಲ, ನಾ ವೇಸ್ಟಾಗಿ ಕಳೆದುಬಿಟ್ಟಲ್ಲ. ಒಂದು ವರ್ಷ ನಾ ದೊಡ್ಡವನಾಗಿದ್ದೀನಿ ಅಂದರೆ ಒಂದು ವರ್ಷ ಆಯುಸ ಕಡಿಮೆ ಆಯಿತು ಅಂತ ಅರ್ಥ ಆಗ್ತಿದೆಯಾ? ಒಂದು ವರ್ಷ ವರ್ಷ ಜಾಸ್ತಿ ಆದಾಗನೇ ಒಂದು ವರ್ಷ ಆಯುಸ್ಸು ಕಡಿಮೆ ಆಯಿತು ಅಂತ ಅರ್ಥ. ಈ ಕಡಿಮೆ ಆದಷ್ಟು ನಾವೇನು ಮಾಡೋದು, ಫಾಸ್ಟ್ ಮಾಡಬೇಕು ಪರಲೋಕ ರಾಜ್ಯಕ್ಕೆ ಸೇರ್ಲಿಕ್ಕೆ ಅಲ್ವಾ. ಆದರೂ ನಾವು ಹ್ಯಾಪಿ ನ್ಯೂ ಇಯರ್ ಹೇಳೋದು. ಓಕೆ, ಸ್ತೋತ್ರ. ದೇವರ ನಾಮಕ್ಕೆ ಮಹಿಮೆ ಆಗಲಿ. ಉತ್ತಮವಾದಂಥ ಆರಾಧನೆ, ಉತ್ತಮವಾದಂಥ ವಿಜ್ಞಾಪನೆಗಳು, ಉತ್ತಮವಾದಂಥ ರೀತಿಯಲ್ಲಿ ಪ್ರಾರ್ಥನೆ ಭಾಗವನ್ನು ಮಾಡಿ ದೇವರ ನಾಮನ ಮಹಿಮೆಪಡಿಸಲಿಕ್ಕೆ ಜನವರಿ 1 ನಮಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡೋಣ. ಕ್ರಿಸ್ಮಸ್ ಫಂಕ್ಷನ್ ಕೂಡ ದೇವರ ಚೆನ್ನಾಗಿ ನಡೆಸಲಿಕ್ಕೆ ಕೃಪೆ ಕೊಟ್ಟರು. ಇವತ್ತು ಪ್ರಥಮ ಭಾನುವಾರ ಅಂದರೆ 2025 ಪ್ರಥಮ ಭಾನುವಾರದಂದು ನಾವು ಪ್ರಾರ್ಥಿಸುವಾಗ, ಒಂದು ಹೊಸ ಭಾನುವಾರದ ಹೊಸ ಪ್ರಾರ್ಥನೆಯನ್ನು ಮಾಡುವಾಗ ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ಅಂಧಕಾರ ಶಕ್ತಿಗಳನ್ನ ದೇವರು ಅಡಗಿಸಿ ಹಾಕಿ ಈ ವರ್ಷ ಒಂದು ಸುಖದ ವರ್ಷವಾಗಿ ಮಾರ್ಪಡಿಸ್ತೀವಿ. ಈ ವರ್ಷ ಸುವಾರ್ತೆ ಸಾರುವಂಥ ವರ್ಷವಾಗಿ ಮಾರ್ಪಡಿಸ್ತೀವಿ. ಒಬ್ಬೊಬ್ಬರು ಒಂದು 5 ಆತ್ಮಗಳಾದ್ರೆ ಹಿಡ್ಕೊಂಡು ಬರಬೇಕು ಅಂತ ಹೇಳೋದು ಒಂದು ಹಠ ನಿಮ್ಮಲ್ಲಿ ಇರಲಿ. ನೀವು 5 ಆತ್ಮನ ದೇವರನ್ನ ಕೇಳಿ, ದೇವರು 50 ಆತ್ಮನ ಕೊಡ್ತಾರೆ. ಅಲ್ಲಲ್ವಾ? ನೀವು ಕೇಳೋದಕ್ಕಿಂತ ಹೆಚ್ಚಾಗಿ ಕೇಳ್ತಾರೆ. ನಾವೇನು ಕೇಳ್ತೀವಿ ಗೊತ್ತಾ? ಅಪ್ಪ ನನ್ನ ಗಂಡನಿಗೆ ಒಳ್ಳೇದು ಮಾಡೋ, ನನ್ನ ಹೆಂಡತಿಗೆ ಒಳ್ಳೇದು ಮಾಡೋ, ನನ್ನ ಮಕ್ಕಳಿಗೆ ಒಳ್ಳೇದು ಮಾಡೋ, ಇದು ಮಾತ್ರ ಕೇಳ್ತೀವಿ. ನಿನ್ನ ರಾಜ್ಯಕ್ಕೆ ನಾನು ಏನು ಮಾಡಲಿ ಅಂತ ಕೇಳಿ, ನಿನ್ನ ರಾಜ್ಯಕ್ಕೆ ಏನು ಮಾಡಲಿ ಅಂತ ಕೇಳಿದಾಗ ದೇವರು ದೇವ್ರ ರಾಜ್ಯನೂ ಅಭಿವೃದ್ಧಿ ಪಡಿಸ್ತಾರೆ, ಮತ್ತು ನಿನ್ನ ಕುಟುಂಬನ ಅಭಿವೃದ್ಧಿ ಪಡಿಸ್ತಾರೆ. ನೀವು ಮಾತ್ರ ಬಂದು ಹೋಗೋದಾದ್ರೆ ದೇವ್ರ ರಾಜ್ಯ ಕಟ್ಲಿಕ್ಕೆ ಆಗೋದಿಲ್ಲ ನಿಮಗೆ. ನೀವು ನಿಮ್ಮ ಕೋಟೆನ ಕಟ್ಟಿದಂಗೆ ಅಲ್ಲಲ್ವಾ? ಇರಲಿ. ಈಗ ನಾವು ಹೊಸ ವರ್ಷದ ಕೆಲವೊಂದು ವಿಷಯಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಲಿಕ್ಕೆ ಬರ್ತಾ ಇದ್ದೀನಿ. ಹಾಗೆಯೇ ಈ ವರ್ಷ ನಮಗೆ ಕೊಟ್ಟಂಥ ವಾಗ್ದಾನದ ಬಗ್ಗೆನೂ ಕೂಡ ನಾನು ನಿಮಗೆ ತಿಳಿಸ್ತೇನೆ ಬೇರೆ. ಅದಕ್ಕಿಂತ ಮೊದಲು ವಾಗ್ದಾನದ ಬಗ್ಗೆ ತಿಳಿಸೋದಕ್ಕಿಂತ ಮೊದಲು ನಾವು ಹೊಸ ವರ್ಷನ 2025 ಜನವರಿ 1 ನಾವು ಅದ್ದೂರಿಯಿಂದ ಸಂಭ್ರಮದಿಂದ ನಾವು ಆಚರಿಸಲಿಕ್ಕೆ ದೇವರು ಅವಕಾಶ ಕೊಟ್ಟರು ಅಲ್ವಾ. ಆದರೆ ಇಂದು ಎಲ್ಲ ಧರ್ಮದವರು ಕೂಡ ಹೊಸ ವರ್ಷನ ಆಚರಣೆ ಮಾಡ್ತಾರೆ. ಬರೀ ನಾವು ಮಾತ್ರ ಅಲ್ಲ, ಎಲ್ಲ ಜಾತಿ ಜನಾಂಗದವರು ಕೂಡ ಹೊಸ ವರ್ಷನ ಅದ್ದೂರಿಯಿಂದ ಮಾಡ್ತಾರೆ. ಆದರೆ ಕೆಲವೊಂದು ಜನ ತಮ್ಮನ್ನು ತಾವೇ ದೇವರಿಗೆ ಸಮರ್ಪಿಸಿ ಹೊಸ ವರ್ಷಕ್ಕೆ ಕಾಲಿಡ್ತಾರೆ. ಕೆಲವೊಂದು ಜನ ತಮ್ಮನ್ನು ಕೆಟ್ಟ ಚಟಗಳಿಗೆ ಅವಕಾಶ ಕೊಟ್ಬಿಟ್ಟು ಏನು ಮಾಡ್ತಾ ಇದ್ದಾರೆ, ಕೆಟ್ಟದಾಗಿ ಆಚರಣೆ ಮಾಡೋಂಥವ್ರು ಕೂಡ ಇದ್ದಾರೆ. ಮೊನ್ನೆ ತಾನೇ ನೀವು ಯೂಟ್ಯೂಬ್ನಲ್ಲಿ ನೋಡಿರ್ಬೋದು, MG ರೋಡು, ಮೆಜೆಸ್ಟಿಕ್ಕು, ಆ ರೋಡ್ಗಳಲ್ಲಿ ಹುಡುಗಿಯರು ಮೈ ಮೇಲೆ ಡ್ರೆಸ್ಸೇ ಇಲ್ಲ, ಅಷ್ಟರ ಮಟ್ಟಿಗೆ ಡ್ರೆಸ್ ಇಲ್ಲ, ಅವರು ಕುಡಿದು ತೂರಾಡ್ತಿದ್ದಾರೆ. ಪೊಲೀಸರು ಬಂದು ಪಾಪ ಅವ್ರನ್ನ ಕಾಪಾಡ್ತಾ ಇದ್ದಾರೆ. ಯಾಕೆ ಮಾನ ಮರ್ಯಾದೆ ಹೋಗ್ಬಿಡ್ತಲ್ಲ, ಗಂಡಸರು ನೋಡ್ತಾ ಇದ್ದಾರಲ್ಲ ಅಂತೇಳಿ ಅವ್ರನ್ನ ಹಿಡ್ಕೊಂಡೋಗಿ ಕಾಪಾಡಿ ಮನೆಯವರೆಗೆ ಬಿಡುವಂಥ ಕೆಲಸನ ಈ ವರ್ಷ ಕರ್ನಾಟಕ ಸರ್ಕಾರಕ್ಕೆ ನಾವು ಪ್ರಾರ್ಥನೆ ಮಾಡಬೇಕು. ಕರ್ನಾಟಕ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಹೊಸ ವರ್ಷದಲ್ಲಿ ಪಾಪ ಅವ್ರಿಗೆ, ನಮಗೆಲ್ಲ ಹೊಸ ವರ್ಷ ಆದರೆ ಅವರಿಗೆಲ್ಲ ಕಷ್ಟದ ವರ್ಷ ಆಗೋಯ್ತು ಪಾಪ.
ಅವರು ಆ ಜನಗಳನ್ನ ರಕ್ಷಣೆ ಮಾಡಿ ಕುಡುಕರನ್ನ ಪಡ್ಕೊಂಡು ರಕ್ಷಣೆ ಮಾಡಿ ಮನೆ ಕಳಿಸ್ಬೇಕಿದ್ರೆ ಬಹಳ ಶ್ರಮ ಪಟ್ಟರು ಪ್ರಿಯರೇ. ಇವತ್ತು ಹೊಸ ವರ್ಷನ ದೇವರಿಗೆ ಕೊಟ್ಟು ಪ್ರಾರ್ಥನೆ ಮಾಡಿದ್ರೆ ಅವನು ಅಭಿವೃದ್ಧಿ ಆಗ್ತಾನೆ, ಪರಲೋಕ ರಾಜ್ಯ ಇದೆ. ಆದರೆ ಹೊಸ ವರ್ಷವನ್ನು ಕೆಟ್ಟದಾಗಿ ಆಚರಣೆ ಮಾಡಿದ್ರೆ ಅವರಿಗೆ ಆಶೀರ್ವಾದ ಇಲ್ಲ, ನಿಜವಾಗಿಲ್ಲ. ಯಾರೆಲ್ಲ ಕೆಟ್ಟದಾಗಿ ಮಾಡಿದ್ರೋ ಅವರೆಲ್ಲರೂ ಕೂಡ ಈ ವರ್ಷ ರಕ್ಷಣೆ ಹೊಂದಲಿದ್ದ ನೀವು ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ. ರಕ್ಷಣೆ ಹೊಂದಿದ್ದ ನೀವೇನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಮಾಡ್ತೀರಾ ಗ್ಯಾರಂಟಿ? ಇವತ್ತು ಏನಾಯಿತು, ಕ್ಲಬ್ಗಳಲ್ಲಿ ಹೊಸ ವರ್ಷ ಆಚರಣೆ ಮಾಡೋದು, ಬಾರ್ಗಳಲ್ಲಿ ಹೊಸ ವರ್ಷ ಆಚರಣೆ ಮಾಡೋದು, DJ ಸೌಂಡ್ ಬೇರೆ ಡುಗ್ 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 ಅಂತ. ಆ ಸೌಂಡಿಗೆ ಸರಿಯಾಗಿ ಗಂಡಸರ ಮೈನ ಮುಟ್ಟಿದ್ರು ಗೊತ್ತಿಲ್ಲ, ಗಂಡಸರ ಮೈ ಮೇಲೆ ಬಿದ್ದು ಒದ್ದಾಡ್ಕೊಂಡು ಈ ವರ್ಷ ಕ್ರಿಸ್ಮಸ್ ಮಾಡಿದ್ರು ಬೇರೆ. ಹಾಗೇನೆ ಹೊಸ ವರ್ಷನೂ ಕೂಡ ಅದೇ ಥರ ಮಾಡಿದ್ರು. ಇವತ್ತು ಏನಾಗ್ತಿದೆ ಅಂದರೆ ಆ DJ ಮ್ಯೂಸಿಕ್ಗಳು, ಆ ಒಂದು ಲೈಟಿಗೆ ಬೆಳಕನ್ನ ಹಾಕ್ತಾರೆ. ಗಂಡಸರು ಹೆಂಗಸರು ನಾವು ಎಲ್ಲಿ ಕುಣಿತಾ ಇದ್ದೀವಿ ಅಂತ ಗೊತ್ತಿರೋದಿಲ್ಲ. ಲೈಟ್ ಫೋಕಸಲ್ಲಿ ಅವನ ಹೆಂಡ್ತಿ ಮೇಲೆ ಇವನ ಹೆಂಡ್ತಿ ಮೇಲೆ ಅವನ ಹೆಂಡ್ತಿ ಬಿದ್ಕೊಂಡು ಇವತ್ತು ಏನಾಗ್ತದೆ, ಫಾರಿನ್ ಸ್ಟೈಲ್ ಅಂತ ಹೇಳ್ತೀವಿ. ಫಾರಿನಲ್ಲಿ ಇವತ್ತು ಮಾನ ಮರ್ಯಾದಿದೆ, ಆದರೆ ನಮ್ಮ ದೇಶದಲ್ಲಿ ಅದೆಲ್ಲ ಬಿಟ್ಟೋಗಿದೆ. ಆದರೆ ನಿಜವಾಗಿ ನಾನು ಖುಷಿ ಪಟ್ಟದಂಥ ವಿಷಯ ಅಂದರೆ ಟಿ ವಿಗಳಲ್ಲಿ ಅದರಲ್ಲಿ ನೋಡಿದಾಗ ಖುಷಿ ಪಟ್ಟದ ವಿಷಯ ಯಾವುದು ಗೊತ್ತಾ? ನಿಜವಾಗಿ ಪೊಲೀಸ್ ಇಲಾಖೆಯವರು ತುಂಬ ಕಷ್ಟಪಟ್ಟಿದ್ದಾರೆ ಬೇರೆ. ನಿಜವಾಗಿ ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಅವ್ರಿಗೂ ಹೆಂಡತಿ ಮಕ್ಕಳಿದ್ದಾರೆ, ಅವ್ರಿಗೂ ಹೊಸ ವರ್ಷ ಮಾಡಬೇಕಂತ ಆಸೆ ಇರ್ತದೆ, ನಿಜ ಅಲ್ವಾ? ಆದರೆ ಇವತ್ತು ಇವ್ರಿಗೋಸ್ಕರ ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಕೇವಲ ಎಲ್ಲ ಧರ್ಮದವರು ಇವತ್ತು ಏನು ಮಾಡ್ತಿದ್ದಾರೆ, ಆ ಒಂದು ಹೊಸ ವರ್ಷ ದಿವಸ ಏನು ಮಾಡ್ತಾರೆ ಗೊತ್ತಾ? ದೇವಸ್ಥಾನಗಳಿಗೆ ಹೋಗ್ತಾರೆ ನಮ್ಮ ಹಿಂದೂ ಬಾಂಧವರುಗಳು, ಮುಸಲ್ಮಾನರುಗಳು ಮಸೀದಿಗೆ ಹೋಗ್ತಾರೆ, ಕ್ರೈಸ್ತರು ಚರ್ಚಿಗೆ ಹೋಗ್ತಾರೆ. ಅಲ್ಲಿ ಏನಂತ ಪ್ರಾರ್ಥನೆ ಮಾಡ್ತಾರೆ? ಹೊಸ ವರ್ಷ ಉತ್ತಮವಾಗಿಯೂ ಸುಂದರವಾಗಿಯೂ ಶುದ್ಧವಾಗಿಯೂ ನಡೆಯಲ್ಪಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಹಲ್ಲೆಲೂಯಾ. ಹೊಸ ವರ್ಷ ಸುಂದರವಾಗಿಯೂ ಶುದ್ಧವಾಗಿಯೂ ನಮ್ಮ ಕಷ್ಟಗಳೆಲ್ಲ ನೀಗಿ ಹೋಗಿ ನಮ್ಮನ್ನು ಸುಖದಿಂದ ನಡೆಸಪ್ಪ ಅಂತೇಳಿ ಹೊಸ ವರ್ಷ ಪ್ರಾರ್ಥನೆ ಮಾಡಿ ಬಂದಿದ್ದಾರೆ. ಆ ರೀತಿಯಾಗಿ ಇಲ್ಲಿ ಕೂತಿರೋರು ಯಾರಾದರೂ ಪ್ರಾರ್ಥನೆ ಮಾಡಿ ಬಂದಿದ್ರೆ, ಅಥವಾ ಬೆಳಗ್ಗೆಯ ಪ್ರಥಮ ಸಮಯನ ನಿಮ್ಮ ಫ್ರೆಂಡ್ಸ್ಗಳಿಗೆ ಹ್ಯಾಪಿ ನ್ಯೂ ಇಯರ್ ಕಣೆ ಅಂತ ಹೇಳಿದರೆ ದೇವ್ರನ್ನ ತಪ್ಪಾಯ್ತು ಅಂತ ಕೇಳ್ಕೊಳ್ಳಿ. ಯಾಕೆ ಗೊತ್ತಾ? ಫಸ್ಟ್ ನೀವು ಹೊಸ ವರ್ಷಕ್ಕೆ ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ಏಸಪ್ಪನಿಗೆ ಫಸ್ಟ್. ನಾನಂತೂ ನನ್ನ ಕುಟುಂಬ ಅಂತೂ ಫಸ್ಟ್ 12 ಗಂಟೆ 1 ನಿಮಿಷಕ್ಕೆ ಏಸಪ್ಪ ಥ್ಯಾಂಕ್ ಯು ಅಂತ ಹೇಳೋದು. ಯಾಕಂದರೆ 2024 ವರ್ಷ ಕಾದು ಕಾಪಾಡಿದ ದೇವರು 2025ಕ್ಕೆ ನಮ್ಮ ರಾಜಮ್ಮವರೆಲ್ಲ ಅದರ ಸವಿನ ಅನುಭವಿಸಿದ್ರು. ಪ್ರೇರಿಗೆ ಸೇರಿಬಿಟ್ಟು ರಾಜಮ್ಮ ಸೇನೆಬದಲ ಅಜ್ಜಿ ಎಲ್ಲ ಪ್ರೇರಿಗೆ ಸೇರಿದವರು ಆ ಸವಿನ ಅನುಭವಿಸಿದ್ರು. ಹಲ್ಲೆಲೂಯಾ. 1ನೇ ತಾರೀಕಿನ ಪ್ರಾರ್ಥನೆಯನ್ನು ದೇವರು ಚೆನ್ನಾಗಿ ನಡೆಸ್ಕೊಟ್ರು, ಸುಂದರವಾಗಿ ನಡೆಸ್ಕೊಟ್ರು, ಮುದ್ದಾಗಿ ನಡೆಸ್ಕೊಟ್ರು. ಮೂಗು ನಮ್ಮ ಹೊಟ್ಟೆ ಹೊರ್ಕೊಳ್ತಿದ್ದಾರೆ. ಹಲ್ಲೆಲೂಯಾ. ನಾನು ಏನು ಮಾಡ್ಕೊಳಕ್ಕಾಗಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವತ್ತು ನಿದ್ರೆಗೆ ನೀವು ಇದೇ ಹೇಳಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ನೀವು ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸುವುದು ಹಾಡು ಹೇಳಿದ್ರಲ್ವ. ನೂತನ ದಿನದೊಳಗೆ ನಿಮ್ಮನ್ನು ನಡೆಸ್ಬೇಕಾದ್ರೆ ದಿನಾಲೂ ಕೂಡ ಒಂದು ಹೇಳ್ತೀನಿ, ಹೊಸ ವರ್ಷ ನಮಗೆ ಭಾಳ ಮುಖ್ಯ ಅಲ್ಲ, ಹೊಸ ದಿನ ನಮಗೆ ಭಾಳ ಮುಖ್ಯ. ಇವತ್ತಿನ ದಿನವನ್ನು ಕಾಣದೆ ಎಷ್ಟೋ ಜನ ಸತ್ತೋಗಿದ್ದಾರೆ. ಆದರೆ ಇವತ್ತು ನಮಗೊಂದು ಹೊಸ ದಿನ ಕೊಟ್ಟಿದ್ದಾರೆ. ಆ ಹೊಸ ದಿನ ಬೆಳಿಗ್ಗೆ ಎದ್ದ ತಕ್ಷಣವೇ ಮುಖ ತೊಳೆಯೋಕ್ಕೆ ಕಾಫಿ ಕುಡಿಯೋಕ್ಕೆ ಹೋಗೋಕ್ಕಿಂತ ಮೊದಲು ಆ ಮಂಚದಲ್ಲಿ 5 ನಿಮಿಷ ಪ್ರಾರ್ಥನೆ ಮಾಡಿ. ದೇವರೇ ಸ್ತೋತ್ರ, ಹೊಸ ದಿನವನ್ನು ನನಗೆ ಕೊಟ್ಟಿದ್ಯಪ್ಪ, ಸ್ತೋತ್ರ. ಹೇಳ್ಬೋದಲ್ಲ ಅಭಿ? ಹೇಳ್ಬೋದಲ್ಲ ಮಾದೇವಣ್ಣ? ಹೇಳ್ಬೋದಲ್ಲ ರಾಜಪ್ಪಣ್ಣ? ನಿಮ್ಮ ಹೆಸರು ಬರ್ತಾ ಇದೆ, ನಿಮ್ಮ ಹೆಸರು ಬರ್ಬಿಟ್ಟೆ ಕುಮಾರ. ಹೇಳ್ಬೋದಲ್ವ? ಯಾರು ಹೇಳ್ಬೋದಲ್ಲ? ಅಶೋಕ ಹೇಳ್ಬೋದಲ್ಲ? ಬೆಳಿಗ್ಗೆ ಎದ್ದ ತಕ್ಷಣವೇ ಸ್ತೋತ್ರ ಮಾಡ್ರಿ, ದೇವರೇ ಹೊಸ ದಿನ ಕೊಟ್ಟಿದೆ ಅಂತೇಳಿ. ಅದಕ್ಕೆ ಹೊಸ ದಿನವನ್ನು ಕೊಟ್ಟಿದ್ದಕ್ಕಾಗಿ ನಾವು ಸ್ತೋತ್ರ ಮಾಡ್ದು. ಆಮೇಲೆ ಹಲ್ಲೆಲೂಯಾ. ತಪ್ಪಾದಂತಹ ಹೊಸ ವರ್ಷವನ್ನು, ತಪ್ಪಾದ ಹೊಸ ದಿನವನ್ನು ಮಾಡಬೇಡಿ. ದೇವರಿಗೆ ನಿಮ್ಮ ಪ್ರಥಮ ಸಮಯವನ್ನು ದೇವರಿಗೆ ಕೊಡಿ. ಬೆಳಿಗ್ಗೆ ಎದ್ದ ತಕ್ಷಣ ಪ್ರಥಮ ಸಮಯವನ್ನು ದೇವರಿಗೆ ಕೊಡಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ನಿಜವಾದ ಕ್ರೈಸ್ತರು ಪ್ರಥಮ ದಿನದ ಪ್ರಥಮ ಕ್ಷಣವನ್ನು ದೇವರಿಗೆ ಕೊಟ್ಟು ನಂತರ ತನ್ನ ಕಾರ್ಯವನ್ನು ಮಾಡ್ತಾರೆ. ಇವತ್ತು ಏನಾಗ್ತಿದೆ ಅಂದರೆ, ಮೊದಲು ನನ್ನ ಕಾರ್ಯ, ಕೊನೆಗೆ ಸಾಯಂಕಾಲನೂ ಪ್ರಾರ್ಥನೆ ಇಲ್ಲ, ಟಿ ವಿ ನೋಡ್ಕೊಂಡು ಮಲ್ಕೊಬಿಡೋದು. ಪ್ರಾರ್ಥನೆ ಇಲ್ಲದ ಜೀವಿತ ಕ್ರೈಸ್ತರಿಗೆ ಇರಲೇಬಾರದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು
ಕ್ರೈಸ್ತರು ಏನು ಮಾಡ್ತಾ ಇದ್ದಾರೆ, ಹೊಸ ವರ್ಷ ಬಂದಾಗ ಹೊಸ ಹೊಸ ಬಟ್ಟೆಗಳನ್ನ ಹಾಕ್ತಾರೆ, ಹೊಸ ಹೊಸ ಬಟ್ಟೆಗಳನ್ನು ಹಾಕ್ತಾರೆ. ನಾನು ಹೇಳ್ತೇನೆ, ನೀವು ಹೊಸ ಬಟ್ಟೆ ಹಾಕೋ ತಪ್ಪಲ್ಲ, ಅಲಂಕಾರ ಮಾಡ್ಕೊಬಾರ ತಪ್ಪಲ್ಲ. ಆದರೆ ಈ ಶರೀರಕ್ಕೆ ನಾವು ಅಲಂಕಾರ ಮಾಡ್ತೀವಿ. ನಮ್ಮ ಆತ್ಮದ ಅಲಂಕಾರ ಪ್ರಾರ್ಥನೆಯಿಂದ ಮಾತ್ರ ಸಾಧ್ಯ, ಪರಿಶುದ್ಧ ಜೀವಿತದಿಂದ ಮಾತ್ರ ಸಾಧ್ಯ. ಇವತ್ತು ಬಿಗ್ ಜೆ ಟಿವಿಯಲ್ಲಿ ಪ್ರಶಾಂತ್ ಜತ್ತಣ್ಣ ಅವರು ಒಂದು ಮಾತಾಡಿದ್ರು, ಶರೀರಕ್ಕೂ ಆತ್ಮಕ್ಕೂ ಯಾವಾಗಲೂ ಹೋರಾಟ ಇದ್ದೇ ಇರ್ತದಂತೆ. ಆತ್ಮ ಏನು ಕೇಳ್ತೀವಿ ಅದನ್ನ ಶರೀರ ಒಪ್ಕೊಳ್ಳೋದೇ ಇಲ್ಲ ಅಂತೆ. ಶರೀರ ಹೇಳ್ತಂದ್ರೆ ಇದನ್ನ ಮಾಡಬೇಡ, ಇದನ್ನ ಮಾಡು, ಇಂಥದ್ದು ಮಾಡು, ಇಂಥದ್ದು ಮಾಡೋದು ಹೇಳ್ತಂತೆ. ಆತ್ಮ ಹೇಳ್ತಂತೆ ಇಲ್ಲ, ಇದು ಪಾಪ, ಇದು ಪಾಪ, ಇಂಥ ಕಾರ್ಯ ಮಾಡಬೇಡದ್ರಿ. ಆದರೆ ಗೆಲ್ಲೋದು ಶರೀರನೇ ಅಂತೆ. ಆ ಶರೀರ ಯಾರ ಕೈಯಲ್ಲಿ ಇರಬೇಕು ಅಂತ, ನಮ್ಮ ಕೈಯಲ್ಲಿ ಇರಬೇಕು. ನಾವು ಆತ್ಮನ ಅಭಿವೃದ್ಧಿ ಪಡಿಸ್ಬೇಕಾದ್ರೆ ಪ್ರಾರ್ಥನೆಯಿಂದ ಸಾಧ್ಯ. ಶರೀರನ ಅಭಿವೃದ್ಧಿ ಪಡಿಸ್ಬೇಕಾದ್ರೆ ತಿನ್ನೋದು, ಕುಡಿಯೋದು, ಮಜಾ ಮಾಡೋದ್ರಿಂದ ಸಾಧ್ಯ. ಶರೀರ ಈ ಸ್ವಲ್ಪ ಸಮಯದವರೆಗೆ ಇರ್ತದೆ, ನಂತರ ಅದು ಗತಿಸಿ ಹೋಗಿ ಹಾಳಾಗ್ತದೆ. ಆದರೆ ಆತ್ಮ ನಿತ್ಯತೆ ಇರ್ತದೆ. ಒಂದು ಅದು ಪರಲೋಕಕ್ಕೆ ಹೋಗ್ತದೆ, ಇಲ್ಲ ನರಕಕ್ಕೆ ಹೋಗ್ತದೆ. ಆತ್ಮಕ್ಕೆ ಸಾವಿಲ್ಲ ಪ್ರಿಯರೇ. ಇದು ಒಂದನ್ನು ಅರ್ಥ ಮಾಡಿಕೊಂಡು, ನಿಮ್ಮ ಶರೀರ ಇವತ್ತು ಇದ್ದು ನಾಳೆ ಹೋಗ್ಬಿಡ್ತದೆ, ನಿಮ್ಮ ಅಲ್ಲ ನಂದು ಕೂಡ ಸೇರಿಸಿ. ಶರೀರ ಇವತ್ತಿದ್ದು ನಾಳೆ ಆಗ್ತದೆ. ಆದರೆ ನಿಮ್ಮ ಆತ್ಮಕ್ಕೆ ಹೊಸ ವರ್ಷ ದಿವಸ ನಾವು ಗೌರವ ಕೊಡಲಿಕ್ಕೆ ಪ್ರಯತ್ನ ಪಡೋಣ. ಪ್ರೈಸ್ ಲಾರ್ಡ್. ಕೇಳಿಸ್ತಾ ಇಲ್ಲ? ಆಮೇಲೆ ಕೇಳಿಸ್ತಾ ಇಲ್ಲ, ಸೌಂಡ್ ಬರ್ತಾ ಇಲ್ಲ. ಹಿಂಗೆ ಬರಲಿ ನೋಡೋಣ, ಹೊಟ್ಟೆ ಒಳಗಡೆಯಿಂದ ಬರಲಿ ಹೊಸ ವರ್ಷ, ಹೊಟ್ಟೆ ಒಳಗಡೆಯಿಂದ ಆಮೇಲೆ ಬರಲಿ. ಹಲ್ಲೆಲೂಯಾ. ಹಿಂಗೇ ಬರಬೇಕು ಕೊನೆವರೆಗೂ. ಪ್ರೈಸ್ ಲಾರ್ಡ್. ಹೊಸ ವರ್ಷವನ್ನು ನಾವು ಯಾವ ರೀತಿ ಮಾಡಬೇಕು? ಆತ್ಮದಿಂದ ಆರಾಧನೆ ಮಾಡುವಂಥ ವರ್ಷವಾಗಿರಬೇಕು. ಶರೀರದಿಂದ ಆರಾಧನೆ ಮಾಡೋ ವರ್ಷ ಬೇಡ ನಮಗೆ, ಆತ್ಮದಿಂದ ಆರಾಧನೆ ಮಾಡೋದು ವರ್ಷ ಮಾಡೋಣ. ನೀವು ಆತ್ಮನ ಅನುಸಾರವಾಗಿ ನೀವು ಯಾವಾಗ ನಡೀತೀರೋ, ದೇವರು ನಿಮ್ಮ ಮನೆಯ ಪರಿಸ್ಥಿತಿಗಳನ್ನು ಬದಲಾಯಿಸ್ತಾನೆ. ನಿಮ್ಮ ಕುಟುಂಬದಲ್ಲಿ ಏನು ಸಮಸ್ಯೆಗಳಿದೆ ಅದನ್ನ ದೇವರು ಗ್ಯಾರಂಟಿ ತೆಗೆದು 2026ಕ್ಕೆ ಬರುವಾಗ ನಾನು ನಂಬ್ತೀನಿ, ನೀವೆಲ್ಲರೂ ಸಾಕ್ಷಿ ಹೇಳಿ ಪ್ರಾರ್ಥನೆ ಮಾಡೋಕ್ಕೆ ಟೈಮ್ ಕೊಡೋದಿಲ್ಲ. ಹಲ್ಲೆಲೂಯಾ. ಅಂತ ಸಾಕ್ಷಿಗಳು ನಮ್ಮ ಸಭೆಯಿಂದ ಬರಬೇಕು ಪ್ರಿಯರೇ. ಕ್ರೈಸ್ತ ಮಕ್ಕಳು ಸಭೆ ಕಟ್ತಾ ಇದ್ದಾರೆ. ಕ್ರಿಸ್ಮಸ್ಗೆ ಬರಬೇಕಿದ್ರೆ ಪಾಸ್ಟರ್ಗಳಾಗಲಿ ಅಥವಾ ಫಾದರ್ಗಳಾಗಲಿ ಹೆಣ್ಣು ಮಕ್ಕಳನ್ನ ತಿದ್ದುತ್ತಾ ಇಲ್ಲ. ಮಿಡ್ಡಿ ಚಡ್ಡಿ ಹಾಕೊಂಡು ಬಂದವರಿಗೂ ಪರ್ಮಿಷನ್ ಕೊಡಬಾರ್ದು. ನಾವೇನು ಮಾಡಬೇಕು, ಅವರಿಗೆ ಅಲಂಕಾರದ ಬಗ್ಗೆ ಅವರಿಗೆ ಸೆನ್ಸ್ ಮೂಡಿಸ್ಬೇಕು. ತಪ್ಪಾದಂಥ ರೀತಿಯಲ್ಲಿ ಬಟ್ಟೆಗಳನ್ನು ಹಾಕಿದಾಗ ಸಭೆಯಲ್ಲಿರ್ತಕ್ಕಂಥ ಬೇರೆ ಹುಡುಗರು ನೋಡಿದಾಗ ಅವರು ಪಾಪಕ್ಕೆ ಬೀಳಲಿಕ್ಕೆ ಯಾರ ಕಾರಣ ಆಗಿರ್ತಾರೆ ಗೊತ್ತಾ? ನಾವೇ ಕಾರಣ ಆಗಿರ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ಅಲಂಕಾರ ಮಾಡಿ ಹೋಗೋದು ಬೇಡ ಅಂತ ಹೇಳ್ತಾ ಇಲ್ಲ, ಆದರೆ ಬಟ್ಟೆಗಳು ಜನಗಳು ನೋಡೋ ರೀತಿಲಿ ಮರ್ಯಾದಸ್ಥರಾಗಿರಲಿ. ಮನೆಗಳಲ್ಲೂ ಕೂಡ ಅಷ್ಟೇ, ನೀವು ಬಟ್ಟೆ ಹಾಕುವಾಗ ಮರ್ಯಾದಸ್ಥರಾಗಿ ಬಟ್ಟೆ ಹಾಕಿ. ಪಕ್ಕದ ಮನೆಯವರು ಅವರು ಇವರು ನೋಡಿದಾಗ ಅಸಹ್ಯ ಅಂತ ಹೇಳೋದ ರೀತಿಯಲ್ಲಿ ಗಂಡಸರಾಗಲಿ ಹೆಂಗಸರಾಗಲಿ ಹಾಕಬೇಡಿ. ನಿಮ್ಮ ಆತ್ಮದ ಅಲಂಕಾರಕ್ಕೆ ಈ ವರ್ಷ ಹೆಚ್ಚಿನ ಬೆಲೆ ಕೊಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗೇನೆ ಈ ಹೊಸ ವರ್ಷದಲ್ಲಿ ಪ್ರತಿಯೊಂದು ಸಭೆಯವರು ಕೂಡ ವಾಗ್ದಾನಗಳನ್ನ ಕೊಡ್ತಾರೆ, ವಾಗ್ದಾನ ಕಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಯ್ತಾ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರತಿಯೊಂದು ಸಭೆಯವರು ಕೂಡ ವಾಗ್ದಾನದ ಕಾರ್ಡನ್ನು ಕೊಡ್ತಾರೆ. ಯಾಕೆಂದರೆ ನನಗೆ ಯಾವ ವಾಗ್ದಾನ ಬರ್ತದೋ, ನನಗೆ ಯಾವ ವಾಗ್ದಾನ ಬರ್ತದೋ, ನನಗೆ ಯಾವ ವಾಗ್ದಾನ ಬರ್ತದೋ. ಒಂದು ಕಡೆ ವಾಗ್ದಾನ ಇರ್ತದೆ, ಇನ್ನೊಂದು ಕಡೆ ಆಜ್ಞೆ ಇರ್ತದೆ. ಆಜ್ಞೆ ಏನಿದೆಯೋ, ವಾಗ್ದಾನ ಏನಿದೆ, ನಾನು ನಿಮ್ಮನ್ನು ಕೇಳ್ತಿದ್ದೇನೆ ಪ್ರಿಯರೇ, ಸಭಾಪಾಲಕರು ಕೊಡುವಂಥ ಒಂದು ಆಜ್ಞೆ, ಒಂದು ವಾಗ್ದಾನ ಮಾತ್ರ ಸಾಲೋದಿಲ್ಲ. ನೀವು ಕೇಳಬೇಕು, ಸ್ವಾಮಿ ಬೈಬಲಲ್ಲಿ ಇರುವಂಥ ಪ್ರತಿಯೊಂದು ವಾಗ್ದಾನಗಳು ನನಗೆ ಬೇಕು ಅಂತ ಕೇಳಬೇಕು. ಹಲ್ಲೆಲೂಯಾ. ಸಭಾಪಾಲಕರು ಕೊಡೋದೇನು, ಒಂದೊಂದು ವಾಗ್ದಾನ, ಒಂದೊಂದು ಆಜ್ಞೆ ತೆಗೆದು 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 ಕಾರ್ಡ್ಗಳನ್ನ ತೆಗೆದು ಕೊಡ್ತೀವಿ. ಆದರೆ ಅದು ತಪ್ಪು ಅಂತ ಹೇಳ್ತಾ ಇಲ್ಲ. ಗಿಣಿಶಾಸ್ತ್ರ ನೋಡೋರು ಕೂಡ ಏನು ಮಾಡ್ತಾರೆ, 1, 2, 3, 4 ತೆಗೆದು 5 ತೆಗೆದು ಕೊಡ್ತಾರೆ. ಹಂಗಾಗೋದು ಬೇಡ. ವಾಗ್ದಾನಗಳು ಕೊಟ್ಟ ಮೇಲೆ ಆ ವಾಗ್ದಾನ ನಿನ್ನ ಜೀವಿತದಲ್ಲಿ ನೆರವೇರ್ಲಿಕ್ಕೆ ಪ್ರಾರ್ಥನೆ ಮಾಡಬೇಕು. ಎರಡನೇದಾಗಿ ಏನು ಮಾಡಬೇಕು ಗೊತ್ತಾ, ಸಭಾಪಾಲಕರು ಕೊಡುವಂಥ ಒಂದು ವಾಗ್ದಾನ, ಒಂದು ಆಜ್ಞೆಗೆ ನೀವು ಮೀಸಲಾಗಿರ್ದೇನೆ, ದೇವರೇ ನನಗೆ ಬೈಬಲ್ ಪುಸ್ತಕದಲ್ಲಿರುವ ಎಲ್ಲ ಆಜ್ಞೆಗಳನ್ನು ಪಾಲಿಸಲಿಕ್ಕಿರೋ ಶಕ್ತಿ ಕೊಡು. ಆಜ್ಞೆನ ನೀನು ಪಾಲಿಸಿದ್ರೆ ವಾಗ್ದಾನಗಳು ಆಟೋಮೆಟಿಕ್ಕಾಗಿ ಬರ್ತದೆ. ಸಭಾಪಾಲಕರು ಕೊಡುವಂಥ ವಾಗ್ದಾನದ ಕಾರ್ಡ್ಗಳ ಮೂಲಕ ನಿಮಗೆ ವಾಗ್ದಾನ ಸಿಗೋದಿಲ್ಲ.
ಅದನ್ನು ನಿಮಗೊಂದು ತೃಪ್ತಿ ಪಡಿಸೋಕ್ಕೋಸ್ಕರ ನಾವು ಕೊಡ್ತೀವಿ ಅಷ್ಟೇ. ಆದರೆ ಹಿಂದ್ಗಡೆ ಅಲ್ಲಿ ಆಜ್ಞೆ ಇದೆ, ಈ ಕಡೆ ವಾಗ್ದಾನ ಇರ್ತದೆ. ಸ್ವಾಮಿ ಏನು ಗೊತ್ತಾ, ಈ ಆಜ್ಞೆ ಪ್ರಕಾರ ನಡೆದ್ರೆ ಮಾತ್ರ ವಾಗ್ದಾನ ನೆರವೇರಿಸ್ತೀನಿ. ಈ ಆಜ್ಞೆ ಪ್ರಕಾರ ನಡೆದರೆ ನಿನಗೆ ಈ ವರ್ಷ ತುಂಬಿ ತುಳುಕುವಂಥ ಶ್ರೀಮಂತಿಗೆ ಕೊಡ್ತೀನಿ ಅಂತ ಒಂದು ವಾಗ್ದಾನ ಇದೆ ಅಂದ್ಕೊಳ್ಳಿ. ನೀವು ಬಡವನೇ ಆಗಿದ್ರೆ 2026ಕ್ಕೆ ಬಂದಮೇಲೆ ನನಗೆ ಬೈತೀರಾ, ಏನು ಅಂಕಲ್ ಇಂಥ ಒಂದು ಒಳ್ಳೆ ವಾಗ್ದಾನ ಕೊಟ್ರಿ, ಏನೂ ಆಗಲಿಲ್ಲ. ನಿಜ ಅಲ್ವಾ? ವಾಗ್ದಾನಗಳು ನೆರವೇರಬೇಕಾ, ನೀವು ಆಜ್ಞೆ ಪಾಲಿಸ್ಬೇಕು. ಸಭಾಪಾಲಕರು ಕೊಡುವಂಥ ಒಂದು ಉದ್ದೇಶ ಏನು ಗೊತ್ತಾ, ಅಷ್ಟಾದರೂ ವಾಗ್ದಾನ ಹಿಡಿದು ಪ್ರಾರ್ಥನೆ ಮಾಡುವಾಗ ಅದ್ರ ಹಿಂದ್ಗಡೆ ಇರುವಂಥ ಆಜ್ಞೆಗಳು ನಡ್ಕೊಂಡು ನಡೀಲಿ ಅಂತ. ನೂರಾರು ಆಜ್ಞೆಗಳು ನಡೀಲಿಕ್ಕಾಗುತ್ತೆ, ಇಷ್ಟಾದರೂ ನಡೆಸಲು ಸಭಾಪಾಲಕರು ಸಣ್ಣ ಪ್ರಯತ್ನ ಮಾಡ್ತಾರೆ. ತಪ್ಪಲ್ಲ, ಸಭಾಪಾಲಕರು ಕೊಡ್ತಾ ಇರೋದು ಕೊಡಲಿ. ಒಂದೊಂದು ಸಭೆಗಳಲ್ಲಿ ಒಂದೊಂದು ರೀತಿಯಾಗಿದೆ. ಪ್ರೈಸ್ ಲಾರ್ಡ್. ಅರ್ಥ ಆಗ್ತಿದೆಯಾ? ಈ ಕಡೆ ಆಜ್ಞೆ, ಈ ಕಡೆ ವಾಗ್ದಾನ. ಈ ಆಜ್ಞೆ ಮತ್ತು ವಾಗ್ದಾನದಲ್ಲಿ ಅದರ ಮಧ್ಯೆ ನಾವು ಜೀವಿಸ್ತಾ ಇದ್ದೀವಿ ಅಲ್ವಾ ಪ್ರಿಯರೇ? ಅರ್ಥ ಮಾಡ್ಕೋಬೇಕು, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಾವು ಆಜ್ಞೆಗಳನ್ನು ಪಾಲಿಸಿದ್ರೆ ಮಾತ್ರ ವಾಗ್ದಾನಗಳು ನೆರವೇರ್ತದೆ. ಇರಲಿ. ಹಾಗೆಯೇ ಪ್ರತಿ ವರ್ಷವೂ ಕೂಡ ಒಂದೊಂದು ಸಭೆಗೆ ದೇವರು ವಾಗ್ದಾನ ಕೊಡ್ತಾರೆ. ಹಾಗೆ ನಮ್ಮ ಸಭೆಗೂ ಕೊಟ್ಟಂಥ ವಾಗ್ದಾನಗಳನ್ನು ನಾನು ಈಗ ವಾಕ್ಯ ಕೊಡ್ತೀನಿ. ಹಾಗೆಯೇ ಪ್ರತಿ ತಿಂಗಳು ಕೂಡ ವಾಗ್ದಾನ ಕೊಡ್ತಾರೆ ದೇವರು. ಆ ವಾಗ್ದಾನದ ಒಂದು ವಾಕ್ಯನೇ ಪ್ರಥಮ ಭಾನುವಾರ ಸಾಮಾನ್ಯವಾಗಿ ಎಲ್ಲ ಸಭಾಪಾಲಕರುಗಳು ವಾಕ್ಯ ಕೊಡ್ತಾರೆ. ಆದರೆ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ಅಪ್ಪ ಸಭಾಪಾಲಕರು ಕೊಡುವಂಥ ಒಂದು ವಾಗ್ದಾನ ಸಾಲೋದಿಲ್ಲ ಸ್ವಾಮಿ, ಬೈಬಲ್ ಪುಸ್ತಕದಲ್ಲಿ ಎಲ್ಲ ವಾಗ್ದಾನಗಳು ನನಗೂ ನನ್ನ ಕುಟುಂಬಕ್ಕೆ ಕೊಡಪ್ಪ ಅಂತ ಪ್ರಾರ್ಥನೆ ಮಾಡಿ. ಅಲ್ಲಲ್ಯ ಪ್ರಾರ್ಥನೆ ಮಾಡಿ. ಯಾಕಂತ ಏಸಪ್ಪ ಧಾರಾಳವಾಗಿ ಕೊಡೋದು ದೇವರಾಗಿದ್ದಾರೆ. ಅಲ್ಲಲ್ಯ ನಮ್ಮ ದೇವರು ಧಾರಾಳವಾಗಿ ಕೊಡೋದು ದೇವರು. ಎಲ್ಲ ವಾಗ್ದಾನಗಳು ಬೇಕು ಅಂತ ಕೇಳಿ ಆಮೇಲೆ ಇರಲಿ. ಈಗ ನಮ್ಮ ದೇವರು ಇಬ್ರಿಯ 10:23 ಪ್ರಕಾರ ತೆಗಿಲಿಕ್ಕೆ ಹೋದ್ರೆ ಓದ್ತಿರೋ ಇಬ್ರಿಯ 10:23 ಓದಿ. ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗ್ರಹಿಸೋಣ. ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು. ಇಲ್ಲಿ ವಾಕ್ಯದಲ್ಲಿ ಬಂದಿದೆ, ನಮ್ಮ ನಿರೀಕ್ಷೆಯ ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗ್ರಹಿಸೋಣ. ನೀವು ಏನಂತ ಪ್ರತಿಜ್ಞೆ ಮಾಡಿದ್ರಿ ಇಲ್ಲಿ ಬರ್ಬೇಕಿದ್ರೆ, ಅಪ್ಪ ಯೇಸುವೆ ನಾನು ಇಷ್ಟರವರೆಗೆ ಗೊತ್ತಿದ್ದು ಗೊತ್ತಿಲ್ಲದೆ ಪಾಪ ಮಾಡಿದ್ದೆ ಸ್ವಾಮಿ, ಇನ್ನು ಮುಂದಕ್ಕೆ ಯಾವುದೇ ಪಾಪವನ್ನು ಮಾಡುವುದಿಲ್ಲವೆಂದು ದೃಢ ಪ್ರತಿಜ್ಞೆ ಮಾಡುತ್ತೇನೆ ಅಂತೇಳಿ ಸಭಾಪಾಲಕರು ನಿಮಗೆ ಪ್ರಾರ್ಥನೆ ಮಾಡಿಸಿದ್ರಾ ಇಲ್ವಾ? ನೀವು ದೇವರ ಮುಂದೆ ಪ್ರತಿಜ್ಞೆ ಮಾಡಿದಿರಾ ಇಲ್ವಾ? ಕೇಳಿಸ್ತಾ ಇಲ್ಲ? ಎಲ್ಲರ ಕೈಲಿ ಮಾಡಿಸಿದ್ವಿ ತಾನೆ? ಆಂಟಿನ ಎಲ್ಲರಿಗೂ ಹೊಸ ವಿಶ್ವಾಸಿಗಳಿಗೆ ಎಲ್ರಿಗೂ ಆಂಟಿ ಕೈಯಲ್ಲಿ ಮಾಡಿಸ್ತೀನಿ ನಾನು. ಆಂಟಿ ಪಾಪಾರ್ಕೆ ಮಾಡಿಸ್ದಾಗ ಎಲ್ಲರೂ ಒಪ್ಕೊಂಡಿರ್ತಾನೆ. ಈ ಪ್ರತಿಜ್ಞೆ ಪ್ರಕಾರ ನೀವು ನಡೀತಾ ಇದ್ದೀರಾ? ಸ್ವಾಮಿ ಕೇಳ್ತಿದ್ದಾರೆ. ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗ್ರಹಿಸೋಣ. ಹಾಗಾದ್ರೆ ನೀವು ಬರುವಾಗ ಏನು ಪ್ರತಿಜ್ಞೆ ಮಾಡಿದ್ದೀರಿ ನೋಡಿರಿ. ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆ ನಿಶ್ಚಂಚಲವಾಗಿ ಪರಿಗ್ರಹಿಸೋಣ. ವಾಗ್ದಾನ ಮಾಡಿದ ನಂಬಿಗಸ್ತರು. ವಾಗ್ದಾನ ನಿಮಗೆ ಕೊಟ್ಟಂತ ದೇವರು ನಂಬಿಗಸ್ತ. ಆದರೆ ವಾಗ್ದಾನ ಯಾಕೆ ನೆರವೇರುತ್ತಾ ಇಲ್ಲ ಅಂತಂದರೆ, ನೀವು ಮಾಡಿದ ಪ್ರತಿಜ್ಞೆ ಪ್ರಕಾರ ನೀವು ನಡೀತಾ ಇದ್ದೀರ ಅಂದ್ರೆ 1 ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿ. ಇಲ್ಲಿ ಯೋಚನೆ ಮಾಡೋಕೆ ಹೋಗಬೇಡಿ, ಟೈಮ್ ಇಲ್ಲ. ಮನೆಗೆ ಹೋದ್ಮೇಲೆ ಕೂತ್ಕೊಂಡು ಯೋಚನೆ ಮಾಡಿ. ವಾಗ್ದಾನ ಬೇಕು ಅಂತ ಕೇಳಲಿಕ್ಕೆ ಬರೋರೆ, ಆ ವಾಗ್ದಾನ ಪಡೆಯುವಂಥ ಯೋಗ್ಯತೆ ನನಗಿದೆಯಾ? ಆ ಯೋಗ್ಯತೆ ಬೇಕಾದ್ರೆ ಒಂದು ಸರ್ಟಿಫಿಕೇಟ್ ಬೇಕು. ಆ ಸರ್ಟಿಫಿಕೇಟ್ ನಿನ್ನ ಒಳಗಡೆ ಇದೆ. ನೀನೊಂದು 5 ನಿಮಿಷ ಕೂತ್ಕೊಂಡು ಯೋಚನೆ ಮಾಡು. ಅಪ್ಪ ನಾನು ಇನ್ನು ಮುಂದೆ ಪಾಪ ಮಾಡೋದಿಲ್ಲವೆಂದು ದೃಢ ಪ್ರತಿಜ್ಞೆ ಮಾಡ್ತೀನಪ್ಪ. ಏಸಪ್ಪ ನನ್ನ ಒಳಗಡೆ ಬಾಪ, ನನ್ನ ಹೃದಯದೊಳಗಡೆ ಬಾಪ ಅಂತ ನೀವು ಪೇಮೆಂಟ್ ಹೇಳಿದಾಗ ನೀವು ಪ್ರಾರ್ಥನೆ ಮಾಡಿ ಅದನ್ನು ಮಾಡಿದ್ರಿ, ಅದನ್ನು ಸ್ವೀಕಾರ ಮಾಡಿದ್ರಿ. ಚಿನ್ನ ಅಲ್ಲಲ್ಯ ಅರ್ಥ ಆಗ್ತಿದ್ಯಾ? ಮಾಡಿದ್ದೀರಾ ಇಲ್ವಾ? ಈಗ ಅದ್ರ ಪ್ರಕಾರ ನೀವು ನಡೀತಾ ಇದ್ದೀರಾ ಇಲ್ವಾ ಅಂತ ಹೇಳೋದ್ರೆ 1 ನಿಮಿಷ ಯೋಚನೆ ಮಾಡಿ ಅಲ್ಲಿಂದ ವಾಗ್ದಾನ ಕೇಳಿ. ಮೊದಲು ಪಾಪದಲ್ಲೇ ಇದ್ದುಕೊಂಡು ವಾಗ್ದಾನ ಕೇಳ್ಕೋಬೇಡಿ, ನಾಚಿಕೆಡು. ದುಡ್ಡು ಕೊಡೋದನ್ನ ಅಂಗಡಿಲಿ ಸಾಮಾನು ತಗೊಂಡ್ರೆ ಅದು ಸಾಲ, ಅವನು ನಿಮ್ಮ ಮಾನ ಮರ್ಯಾದೆ ತೆಗಿತಾನೆ. ಹಾಗೇನೆ ಪ್ರಾರ್ಥನೆ ಇಲ್ಲದೆ ವಾಗ್ದಾನ ಕೇಳ್ಕೋಬೇಡಿ, ಅದು ಸಾಲ, ಅದು ಮರ್ಯಾದೆ ಕಡಿಮೆ. ದೇವರು ನಿಮಗೆ ಅದ್ಭುತ ಮಾಡಬಹುದು, ಆದರೆ 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 ಅದು ಆಶೀರ್ವಾದ ಅಲ್ಲ ಪ್ರಿಯ. ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿದೆಯಾ? ನಾನು ಕೂಡ ನಮ್ಮ ಸಭೆಯಲ್ಲಿ ವಾಗ್ದಾನಗಳನ್ನ ನಿಮಗೆ ಕೊಟ್ಟು ಪ್ರಾರ್ಥನೆ ಮಾಡ್ತೀನಿ. ಕ್ಯಾಲೆಂಡರ್ಲ್ಲೂ ಕೂಡ ವಾಗ್ದಾನ ಇದೆ, ಅದ್ರ ಬಗ್ಗೆನೂ ವಾಕ್ಯ ಕೊಡ್ತೀನಿ. ಆದರೆ
ಜನಗಳು ಕೇಳೋದಿಲ್ಲ ಅಂತೇಳಿ 2 ಭಾಗ ಮಾಡಿ ಕೊಡ್ತಾ ಇದ್ದೀನಿ. ಯಾವುದು? ವಾಗ್ದಾನಗಳನ್ನು, ಇದು ವಾಕ್ಯಗಳನ್ನು. ಜನಗಳು ಈಗ ಸ್ಟೈಲ್ ಕಲ್ತ್ಬಿಟ್ಟಿದ್ದಾರೆ. 20 ನಿಮಿಷ ವಾಕ್ಯ ಇದ್ಬಿಟ್ರೆ ಭಾಳ ಖುಷಿ ಅವರಿಗೆ, ಚೆನ್ನಾಗಿ ಕೇಳ್ತಾರೆ. ಜಾಸ್ತಿ ಕೊಟ್ಬಿಟ್ರೆ ಕೇಳೋದಿಲ್ಲ, ಗಡಿಯಾರ ನೋಡೋಕೆ ಮಾಡ್ತಾರೆ. ಅಲ್ಲಲ್ಲಿಯ ಆ ಕಾರಣಕ್ಕೋಸ್ಕರನೇ ನಾನು ಈ ಸಭೆಯಲ್ಲಿ ಗಡಿಯಾರ ಇಟ್ಟಿಲ್ಲ, ಇಡೋದು ಇಲ್ಲ. ಅಲ್ಲಲ್ಲಿಯ ಪ್ರೈಸ್ ಲಾರ್ಡ್. ಗಡಿಯಾರ ಸಮಯ ಹೋಗ್ತಾ ಇದೆ, ನಿಮ್ಮ ಸಮಯ ವೇಸ್ಟ್ ಆಗ್ತಿದೆ, ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಸಮಯನ ದೇವರಿಗೆ ಕೊಡಿ. ವಾಗ್ದಾನಗಳು ಬೇಕಾ? ಪ್ರಾರ್ಥನೆ ಮಾಡಿ ವಾಗ್ದಾನ ಪಡಿ. ಕೇಳಿಸ್ಕೊಳ್ಳಿ ಚೆನ್ನಾಗಿ. ಅಂಗಡಿಗೆ ಹೋಗಿ ಸಾಮಾನ ದುಡ್ಡು ಕೊಡೋದು ತಂದರೆ ಅದು ಸಾಲ, ಅವನು ನಿಮ್ಮನ್ನು ಬಿಡೋದಿಲ್ಲ. ಹಾಗೆಯೇ ಪ್ರಾರ್ಥನೆ ಮಾಡಿದ್ರೆ ವಾಗ್ದಾನ ಬೇಕಂತ ಕೇಳಿದ್ರೆ ವಾಗ್ದಾನಗಳನ್ನ ದೇವ್ರು ಕೊಡ್ತಾರೆ. ಅಂಗಡಿಯವನು ಸಾಮಾನು ಕೊಡ್ತಾರೆ ಇಲ್ವಾ? ಹಂಗೇನೆ ವಾಗ್ದಾನ ದೇವ್ರು ಕೊಡ್ತಾರೆ. ಆದರೆ ಆ ವಾಗ್ದಾನ ಸಾಲದಲ್ಲೇ ಇರ್ತದೆ, ಅಭಿವೃದ್ಧಿ ಆಗೋದಿಲ್ಲ. ಯಾವತ್ತಿದ್ರು ಅದು ತೊಂದರೆನೇ. ವಾಗ್ದಾನ ಉಲ್ಟಾ ಪಲ್ಟ ಆಗ್ಬಿಟ್ರೆ ನಾ ಜವಾಬ್ದಾರಲ್ಲ. ಸ್ವಾಮಿ ಇಲ್ಲಿ ಹೇಳ್ತಾರೆ, ವಾಗ್ದಾನ ಮಾಡಿದಾತನು, ಎಲ್ಲರೂ ಹೇಳಿ, ವಾಗ್ದಾನ ಮಾಡಿದಾತನು, ವಾಗ್ದಾನ ಮಾಡಿದಾತನು ನಂಬಿಗಸ್ತ ತಾನೆ. ಹಾಗಾದ್ರೆ ನಾವು ನಂಬಿಗಸ್ತರಾಗಿರ್ಬೇಕು. ಏನು ಮಾಡಬೇಕು? ನಿಮ್ಮ ಕಾಣಿಕೆಗಳಿಂದ ದೇವರನ್ನು ಅಳಿಬೇಡಿ. ನೀವು ಮಾಡೋದ ಪುಣ್ಯಕ್ರಿಯೆಗಳಿಂದ ದೇವ್ರನ್ನ ಅಳಿಬೇಡಿ. ಕ್ರಿಸ್ಮಸ್ ದಿವಸ ನಮ್ಮ ಮನೇಲಿ ಅಂಕಲ್ ನಾನು 50 ಜನಕ್ಕೆ ಊಟ ಹಾಕಿದೆ. ದೇವರು ಕೊಟ್ಟಿದ್ದಾರೆ, ಹಾಕಿದ್ಯಾ? ನೀನು ಏನು ಪುಣ್ಯಕ್ರಿಯೆ ಮಾಡಿದೆ? ಕೂರ್ಗಳಿಲ್ಲ ಒಬ್ಬರು ಮನೆಗೆ ಹೋಗಿದೆ, 2 ಕಡಾಯದಲ್ಲಿ ದೊಡ್ಡದಾಗಿ ಮಟನ್ ಬಿರಿಯಾನಿ ಮಾಡಿಸಿದಾಳೆ. ಬಿಡೋದಿದೆ, ಭಾಳ ಖುಷಿಯಾಗಿತ್ತು. ನೋಡ್ತಾ ಇದ್ರೆ ಕೂಲಿ ಕೆಲಸಕ್ಕೆ ಹೋಗೋಳು ಮಾಡಿದಾಳೆ. 2 ಅಂಡೆ ಮಾಡಿದಾಳೆ. ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ಮಾಡಿದ್ಮೇಲೆ ಬೇಗ ಮುಗಿಸಿ ಅಂಕಲ್, ಪ್ರಾರ್ಥನೆ ಬೇಗ ಮುಗಿಸಿ ಹೇಳ್ತಾಳೆ. ಯಾಕೆ ಅಂತ ಕೇಳಿದ್ರೆ, ನಮ್ಮ ಸ್ನೇಹಿತರೆಲ್ಲ ಬರ್ತಾರೆ, ಅವರಿಗೆಲ್ಲ ಯೇಸು ಬಗ್ಗೆ ಪ್ರೀತಿ ಇಲ್ಲ ಅಂತೇಳಿ. ಅವಳು ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ ಆಯಿತು? ನಾನು ಒಂದೇ ಒಂದು ಮಾತು ಹೇಳಿದೆ, ಸ್ನೇಹಿತರ ಮುಂದೆನೇ ಪ್ರಾರ್ಥನೆ ಮಾಡೋಕ್ಕೆ ಅವಕಾಶ ಕೊಟ್ಟರೆ ಮಾತ್ರ ಆಶೀರ್ವಾದ ಮಾಡ್ತೀನಿ, ಇಲ್ಲೂ ಆಶೀರ್ವಾದ ಮಾಡೋದಿಲ್ಲ ಅಂತ ಹೇಳಿದೆ. 2 ಅಂಡೆ ಮಟನ್ ಬಿರಿಯಾನಿ ಮಾಡಿ ಹಾಕಿ ಏನು ಪ್ರಯೋಜನ ಆಯಿತು? ಗಂಡ ಬಿಟ್ಬಿಟ್ಟ, ಅವಳು ಸತ್ತೋದ್ಲು, ಮಗನದಕ್ಕೆ ಹೆಂಗಾಗೋಯ್ತು. ಚಿಕ್ಕ ವಯಸ್ಸಿನ ಹುಡುಗಿ ಜನಗಳಿಗೋಸ್ಕರ ಮಟನ್ ಬಿರಿಯಾನಿ ಮಾಡಾಕದ ಕ್ರಿಸ್ಮಸ್ ದಿವಸ. ಅವತ್ತು ದಿವಸ ನೀವು ಹೇಳಬೇಕು, ಸತ್ತು 3 ದಿವಸ ಯೇಸು ಸ್ವಾಮಿ ಎದ್ದು ಬಂದಿರೋದು ನೀವು ರಕ್ಷಕ ಒಡೆಯದ ತಿಳಿಸ್ಕೊಡ್ಬೇಕಂದ್ರೆ ನೀವು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕ್ರಿಸ್ತನನ್ನ ಕೊಡ್ರಿ ಮೊದಲು, ಅಲ್ಲಿಂದ ಮಟನ್ ಊಟ ಕೊಡ್ರಿ. ಕ್ರಿಸ್ತನನ್ನೇ ಕೊಡ್ತಾ ಇಲ್ಲ. ನಿಮ್ಮ ಮನೇಲಿ ಒಂದು ಪ್ರಾರ್ಥನೆ ಇಲ್ಲ, ಒಂದು ಆರಾಧನೆ ಇಲ್ಲ, ಮಾಡಿ ಪ್ರಯೋಜನ ಇಲ್ಲ. ನಮ್ಮ ಕ್ರಿಸ್ಮಸ್ ಫಂಕ್ಷನ್ ಆಗಿರಲಿ, ಜನರು ಒಂದೇ ಆಗಿರಲಿ, ದೇವರ ವಾಕ್ಯದಲ್ಲಿ ಬರೆದಿದೆ, ನೀನು ಉಂಡರು ಕುಡಿದರು ಇನ್ನೇನೇ ಮಾಡಿದರು ದೇವರ ನಾಮ ಮಹಿಮೆಗೋಸ್ಕರ ಮಾಡ್ರಪ್ಪ. ಹಲ್ಲೆಲೂಯಾ. ದೇವರು ಕೊಟ್ಟಿದ್ದಾನೆ, ಅದನ್ನ ಕೊಡ್ತಾ ಇದ್ದೀರಾ, ಹೌದಲ್ವಾ? ನಾನು ಊಟ ಕೊಟ್ಟೆ ಅಂಕಲ್, ನಾ ಇಷ್ಟು ಜನಕ್ಕೆ ಬಟ್ಟೆ ದಾನ ಮಾಡಿದೆ, ಇದೆಲ್ಲ ಜನವರಿ 1 ಕ್ರಿಸ್ಮಸ್ಗೆ ಕನ್ಸಿಡರ್ ಆಗೋದಿಲ್ಲ. ನೀನು ಪ್ರಾರ್ಥನೆ ಮಾಡಿದ್ಯಾ ಅಂತ ಮಾತ್ರ ಸ್ವಾಮಿ ಕೇಳೋದು. ನೀನು 10,000 ರೂಪಾಯಿ ಚರ್ಚಿಗೆ ಕಾಣಿಕೆ ಕೊಡ್ಬೋದು, ಆದರೆ ನಮ್ಮ ಸಭೆಯಲ್ಲಿ ಕೊಡೋದಿಲ್ಲ ಬಿಡಿ, ಆಯ್ತಾ? ನಮ್ಮ ಸಭೆಯಲ್ಲಿ 5, 10, 50 ಹಾಕೋದೇ ಕಷ್ಟದಲ್ಲಿ. ಆದರೆ ನಿಮ್ಮ ಕಾಣಿಕೆನ ನೋಡೋದಿಲ್ಲ, ದೇವರು ನಿಮ್ಮನ್ನೇ ನೋಡ್ತಾರೆ ಪ್ರಿಯರೇ. ನಿಮ್ಮ ಪುಟ್ಟ ಹೃದಯವನ್ನು ನೋಡ್ತಾರೆ ಪ್ರಿಯರೇ. ಯೇಸು ಸ್ವಾಮಿಗೆ ನಿಮ್ಮ ಕಾಣಿಕೆಗಿಂತ ನೀವು ಮುಖ್ಯ ಕಣ್ರಿ. ಹೊಸ ವರ್ಷದಲ್ಲಿ ಯೇಸು ಸ್ವಾಮಿನ ಸ್ವೀಕರಿಸಿ ಯೇಸು ಸ್ವಾಮಿ ವಾಕ್ಯ ಪ್ರಕಾರ ನಡೀರಿ, ಆಗ ಆಟೋಮೆಟಿಕ್ ಆಗಿ ವಾಗ್ದಾನಗಳು ನೆರವೇರ್ತದೆ. ಹಲ್ಲೆಲೂಯಾ. ಹಾಗಾದ್ರೆ ಪ್ರಿಯರೇ, ನಾವು ನಮ್ಮ ಸಭೆ ಕೊಟ್ಟಂತ ವಾಗ್ದಾನಗಳನ್ನು ನಾವು ನೋಡ್ಲಿಕ್ಕೆ ಹೋಗುವ. ನಮ್ಮ ಸಭೆ ಕೊಟ್ಟಂತ ವಾಗ್ದಾನನ ನಾವೀಗ ನೋಡ್ಲಿಕ್ಕೆ ಹೋಗುವ. ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್.